ನಮಸ್ತೆ ಡಾರ್ಲಿಂಗ್ಸ್. ಬೆಳಿಗ್ಗೆ ನನ್ನ ಕೆಲಸ ಏನಿದೆಯೋ ಅದೆಲ್ಲ ಮುಗಿಸಿ ನಾನು ಬಂದೆ ಮನೆಗೆ. ಮಧ್ಯಾಹ್ನ 2:30 ಸುಮಾರು ಮೆಸೇಜಸ್ ಮೇಲೆ ಮೆಸೇಜಸ್. ಏನು ಮೆಸೇಜಸ್ ಅಂದರೆ ವಾಟ್ಸಪ್ಪಲ್ಲಿ ಗ್ರೂಪ್ ಓಪನ್ ಮಾಡಿದ್ರೆ ವಾಯ್ಸ್ ಮೆಸೇಜ್ಗಳು ಜೊತೆಗೆ ವೋಟಿಂಗು. ಏನಂತ ನೋಡೋಣ ಬನ್ನಿ. క్రికెట్ ఆడదాం చిన్న గ్రౌండ్ అనుకోనే ఏం ఇట్లా ఉంటావా ఫిట్నెస్ గా ఉండేది వద్దా ఎవడు ఏం చాప్ కనపోతావో ఎంత వరకు వస్తాను అంత పోయేదే ರಾಂಡನ ಇಬ್ರು ಅಂದ್ರು ಪದಾಮು ಅಂದ್ಮೇಲೆ ಕ್ರಿಕೆಟ್ ಆಡೋದಕ್ಕೆ ಜರ್ಸಿ ಬೇಕಲ್ವಾ, ಅದೇ ಜರ್ಸಿ ಹುಡುಕ್ತಿದ್ದೆ. ಅಷ್ಟ್ರೊಳಗೆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಏನಂದ್ರೆ ರಾನಾ ಬಿರ್ನಾ ಅಂದ್ಮೇಲೆ ನಾನು ಒಳಗಡೆ ಹೋಗಿ ಬೇಗ ರೆಡಿಯಾಗಿ ಆಚೆ ಬಂದಿದ್ ಖುಷಿಯಲ್ಲಿ ಟೈಮ್ ಆಯ್ತು ಅಂತ ಮೊಬೈಲ್ ಎತ್ಕೊಂಡೆ. ಮತ್ತೊಂದು ಮೆಸೇಜ್ ಬಂದಿತ್ತು ಏನಂದ್ರೆ ಅರ್ಧ ಅವರ್ಲ ಅಂದ್ರು ಅಷ್ಟಲ್ಲ ರಾಸಿನ ಅರ್ಧ ಅವರಲ್ಲಿ ಎಲ್ರು ಬರ್ತಾರಂತ ನಾನು ಗ್ರೌಂಡ್ ಕಡೆ ಹೋದೆ. ಅಣ್ಣ ಚಿನ್ ಗ್ರೌಂಡ್ ಅಣ್ಣ ಫಸ್ಟ್ ಆಡ್ತೀನಿ ಕದ ಗ್ರೌಂಡ್ ಚಿನ್ನದೆ ಸರಿ ಆಯ್ತು ಅಂತ ಗ್ರೌಂಡ್ ಹತ್ರ ಬಂದೆ. 5 ಜನ ಹುಡುಗರು ಬಂದಿದ್ರು ಬ್ಯಾಟ್ಗಳೆಲ್ಲ ಎತ್ಕೊಂಡು. ಅದ್ರಲ್ಲಿ ನನ್ನ ಫೇವ್ರೆಟ್ ಬ್ಯಾಟ್ ಎತ್ಕೊಂಡು ನಾನು ಒಂದು ಚಿಕ್ಕದಾಗ ಒಂದು ಪೋಸ್ ಕೊಟ್ಟೆ. ಪೋಸ್ ಕೊಟ್ಟಿದ್ದೆ ಟೀಮ್ ಮಾಡಬೇಕು ಅಂತ ಬಂದೆ. ಟೀಮ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಆ ಬ್ಯಾಟ್ಸ್ಮನ್ ನನಗೆ, ಈ ಬೌಲರ್ ನನಗೆ ಅಂತ ಒಂದಷ್ಟು ಮಾತುಗಳು. ಟೀಮ್ ರೆಡಿ ಆಯ್ತು ಅಂತ ಬಾಲ್ ತಗೊಂಡು ಬೆಂಕಿಯಲ್ಲಿ ಸುಟ್ಟಿ ಚೆನ್ನಾಗಿ ಪಿಚ್ ಆಗ್ಲಿ ಅಂತ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಇಂಥ ಲೋಕಲ್ ಕ್ರಿಕೆಟ್ ಆಡ್ಬೇಕಾದ್ರೆ ಲೋಕಲ್ ಮಾತುಗಳು ಸಾವಿರಾರು ಬರ್ತಾ ಇರ್ತವೆ ಗುರು. ಈಗ ಒಂದ್ ಟೀಮ್ ಅಂದ್ಮೇಲೆ ಎಲ್ರ ಎಫರ್ಟ್ ಇದ್ರೇನೆ ಗೆಲ್ಲಕ್ ಆಗೋದು. ನಾನು ಒಬ್ನೇ ಎಲ್ಲ ಮಾಡ್ತೀನಿ ಅಂದ್ರೆ ಆಗಲ್ಲ. ಒಂದ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಆಡಿ, ಮತ್ತೆ ಇದು ರನ್ಔಟ್ ಅಲ್ವಾ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೆ ಆಡಿದ ಮ್ಯಾಚ್ ಅಲ್ಲಿ 3 ಮ್ಯಾಚ್ ಆಪೋಸಿಟ್ ಅವ್ರು ಸೋತ್ರು. ನಾವು ಗೆದ್ದಿರೋ ಖುಷಿಗೆ ನೆಕ್ಸ್ಟ್ ಯಾವಾಗ ಆಡೋದಂತ ಡಿಸ್ಕಷನ್ ಮಾಡಿ ಮನೆಗೆ ಹೋದ್ವಿ.